ಒಂದೇ ಕಡೆ ಕರ್ಕೊಂಡ್ಬಂದವಳು ಯಾವಳು ಅಂತ ಕರ್ಕೊಬಂದ್ಲು ಫುಲ್ ಕ್ಲೋಸ್ ಆಗೈತೆ ಅದು ಗೊತ್ತಿಲ್ಲ ಇಲ್ಲಿ ತನಕ ಕರ್ಕೊಬಂದಿದ್ಯಲ್ಲ ಮಾಡ್ಕೋ ಬರೀ ಎಲ್ಲೋದ್ರೂ ಇದೆ ಇದೆ ಅವಲಕ್ಕಿ ಬವಲಕ್ಕಿ ಹಾಕಲ್ಲ ಅದ್ರ ಮೇಲೆ ತಗೊಳ್ಳೋದು ಗೋ ಬೌಲ್ ಗೋ ಬೌಲ್ ಒಬ್ಬರಿಗೆ ಮುಚ್ಕೊಂಡು ನಂಗೊಂದು ಕೋಲ್ಡ್ ಕಾಫಿ ಇಬ್ಬರನ್ನ ನೋಡಿ ಹೆವಿ ಹೊಟ್ಟೆ ಹೊರ್ಕೊತಾವಳೆ ಆರ್ಡರ್ ಮಾಡಿದ ತಕ್ಷಣ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಅದೇ ಇಲ್ಲ ಅಲ್ಲೇ ಐತೆ ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಇಂಟರ್ವ್ಯೂ ಇದೆ, ಇಂಟರ್ವ್ಯೂಗೆ ಹೋಗ್ತಾ ಇದ್ದೀವಿ. ನಾನು ಈಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ. ಆ್ಯಂಡ್ ಹೇರ್ ಡ್ರೈ ಮಾಡಿಕೊಂಡು ಹೊರಡೋಣ ಬನ್ನಿ. ಆ್ಯಂಡ್ ನನ್ನ ಜೊತೆ ತೇಜ ಬರ್ತಿದ್ದಾಳೆ. ಅವಳನ್ನ ಇಂಟ್ರೊಡ್ಯೂಸ್ ಮಾಡಲೇಬೇಕು, ಬಿಕಾಸ್ ಯಾಕೆಂತಂದರೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೆ. ಅವಳಿಂದ ನಾನು ಇಂಟ್ರೊಡ್ಯೂಸ್ ಮಾಡಿಸಲ್ವಾ ಅಂತ ನೆನ್ನೆ ಕಾಲಲ್ಲಿ ಕೇಳಿದ್ದಾಳೆ. ಇವತ್ತು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಬನ್ನಿ ಹೋಗುವ. ಫುಲ್ ಇನ್ಸ್ಪೈರ್ ಆಗಿ ಬ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡಿ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದ್ದಾರೆ. ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ, ತೇಜಸ್ವಿನಿ ಶೈವ ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ. ಚಾನಲ್ ಜೊತೆಗೆ ಯೂಟ್ಯೂಬ್ ಪ್ರಮೋಟ್ ಮಾಡ್ಕೊಂಡು ಪ್ಲೀಸ್ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇಂಟರ್ವ್ಯೂ ಅಂತ ಕರ್ಕೊಂಬಿಟ್ಟು ಮಾಲಕ್ಕೆ ಕರ್ಕೊಂಬಂದವಳೆ. ಟ್ರಯಲ್ ನೋಡು ಅಂತ ನಂಗೆ ಟ್ರಯಲ್ ಮಾಡಿಸ್ಬಿಟ್ಟು ತಗೊಳಲ್ಲ ಮಾಡಲ್ಲ. ನೋಡ್ತಾ ಇರು ಕೂದಲ ಕಟ್ ಮಾಡಿಸ್ಬಿಡ್ತೀನಲ್ಲ, ತಗೊಂಡು ಏನು ಮಾಡಿದೆ ಅಂತ ಯೋಚನೆ ಮಾಡ್ತಿದ್ದೀನಿ. ಏನು ಹಾಂ ನೋಡು ಮಕ್ಕಕ್ಕೋ. ಜುಡಿಯಾಗೆ ಯಾಕೆ ಬಂದಿದ್ದಿ ಫಸ್ಟ್ ಅದೇಳು. ಜುಡಿಯಾ ಎಲ್ಲ ಹುಡುಕ್ಬಿಟ್ಟು ಇದಕ್ಕೋಸ್ಕರ ಬಂದ ತಗೊಳಕ್ಕೆ. ಕೊಡ್ಸು ಸೃಷ್ಟಿ. ನಮ್ಮಪ್ಪ ಇನ್ನೂ ಕುಬೇರಲ್ಲ ಬಾ, ಆದಾಗ ಕೊಡಿಸ್ತೀವಿ. ಏಯ್ ಶೀಟ್ ಮಾಸ್ಕ್ ಇಟ್ಬಿಟ್ಲು. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಸ್ಪಾ ನಮ್ಮಪ್ಪ ಇನ್ನಷ್ಟು ದುಡ್ಡು ಇಟ್ಟಿಲ್ಲ, ನಾನೇನು ಮಾಡಿ. ಇನ್ನು ನಾವು ಅಷ್ಟು ಬೆಳೆದಿಲ್ಲ. ಕರ್ಕೊಬರ್ತಾಳೆ ಬಂದು ಏನಾದರೂ ಇವಾಗ ನಮಗೆಲ್ಲ ಫುಡ್ ಇವಳೆ ಕೊಡ್ಸಿ. ಕ್ಯಾಶಿಯರ್ ಇವಾಗ ನಾನು ತಿನ್ನೋದು ಕೊಡಿಸ್ತೀನಿ, ಪೇ ಮಾಡೋದು ಇವಳು. ಇಲ್ಲ ಅಷ್ಟೇ. ತಿನ್ನೋದೆಲ್ಲ ನಾನೇ ಆರ್ಡರ್ ಮಾಡಿ ಎಲ್ಲ ಕೊಡಿಸ್ತೀನಿ. ನಾ ಬೇಡ ಪರವಾಗಿಲ್ಲ, ನಾನು ಇಲ್ಲ, ನನ್ನ ತಗೋ ಪೇಟಿಎಮ್ ಇಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಫೋನ್ ಪೇ ನಾವು ಅನ್ಇನ್ಸ್ಟಾಲ್ ಮಾಡಿದ್ದೀವಿ. ಬಂದು ಒಂದೇ ಕಡೆ ಕರ್ಕೊಂಡ್ಬಂದವಳು ಯಾವಳು. ನಾನ ವಿಡಿಯೋ ಮಾಡ್ತಿದ್ದೀನಿ, ನನಗಾದ್ರೂ ಮುಂದೆ ಕಾಣಲ್ಲ. ಮುಂದೆ ಕಾಣ್ತೀವಿ ವಿಡಿಯೋ ಮಾಡ್ತೀವಿ. ಹೌದು, ಮುಂದೆ ನೋಡಲ್ಲ, ಇದನ್ನ ನೋಡ್ತಾ ಇದ್ದೀನಿ. ಇಯರಿಂಗ್ಸ್ ತಗೋಬೇಕಂತ ಕರ್ಕೊಂಡು ಹೋಗ್ತಾಳೆ, ಅದು ತಗೊಳ್ಳಲ್ಲ. ಮಾಡೋದಲ್ಲ ಇವಳು. ಅಲ್ಲ ಮಾಡೋದಲ್ಲ ಅಂತ ಕರ್ಕೊಬಂದು ಏನೇನೋ ಮಾಡಿಸ್ತಿದ್ದಾಳೆ. ನಾನು ಆಲ್ರೆಡಿ ಹೇಳಿದ್ದೀನಿ ಯಾರು ಮಾಡಿಸ್ತಾ ಇರೋದು ಅಂತ. ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಇವತ್ತು ಸೋಮವಾರ ಆಗಿರೋದ್ರಿಂದ ವೆಜಿಟೇರಿಯನ್. ಇವ್ರು ಪ್ಯೂರ್ ವೆಜ್, ನಾವು ಸೋಮವಾರ ಮಾತ್ರ ವೆಜ್. ಸೋಮವಾರ ಗುರುವಾರ ಶೋ ಆಫ್ ಕರೆಕ್ಟ್. ಇಲ್ಲೇ ಹೋಗಿ ಫಸ್ಟ್ ನೋಡಿ, ಸಾವುಕಾರ ಮಂದಿ ಇಲ್ಲೆಲ್ಲ ತಗೋತಾರೆ. ನಿಮ್ಮ ಅಪ್ಪ ಕೊಡ್ತಾನೆ ತಿನ್ನಕ್ಕೆ ಕೆಳಗಿರೋದು ಕಾಣಬಹುದು. ಅದು ಪಿಜ್ಜಾ ಹಟ್ ಅನ್ಸುತ್ತೆ. ನೋಡ್ಬರೋಣ. ಬಂದು ಫುಲ್ ಕ್ಲೋಸ್ ಆಗೈತೆ, ಅದು ಗೊತ್ತಿಲ್ಲ ಇಲ್ಲಿ ತನಕ ಕರ್ಕೊಬಂದಿದ್ಯಲ್ಲ ಮಾಡ್ಕೋ. ನಮ್ಮಿಬ್ರು ಅಪ್ಪಂದರ್ದು ಆಗಿದ್ರೆ ನಾವಿಬ್ರು ಇಲ್ಲಿ ಬರ್ತಿದ್ದೋ. ನಾನು ಎಲ್ಲ ಇರ್ತಿದ್ದೆ, ಹೆಸರು ಮೇಲೆ ಕೂತಿದ್ದೆ. ಕೆಲಸನೂ ಹುಡ್ಕಕ್ಕೆ ಇಷ್ಟೆಲ್ಲ ರೋದನೆ ಬರ್ತಾ ಇರ್ಲಿಲ್ಲ. ನಿಮಗೆ ಕೆಲಸ ಅನ್ಕೋತಾ ಇದ್ದೆ. ಎಲ್ಲಿ ಕರ್ಕೊಳ್ತಾ ಇದ್ಯಾ ಹೇಳು ಬೇಗ. ಗೋ ಬೌಲ್ ಒಬ್ಬರಿಗೆ ಮುಚ್ಕೊಂಡು ನೋಡು, ಫ್ರೆಂಡ್ಸ್ ಖರ್ಚು ಮಾಡೋಕ್ಕೆ 300 ರೂಪಾಯಿ ಮುಚ್ಕೊಂಡು ನಡಿ ಅಂತ. ಇವಳು ಒಬ್ಳು ಫಸ್ಟ್ ಏನು ಕೆಲಸ ಎಲ್ಲ ಕೊಡ್ತೀನಿ. ಸ್ಯಾಲ್ರಿ ಹೋಗಟ್ಟೆ ಫಸ್ಟ್ ಕೆಲಸ ಹುಡ್ಕೊ, ನೀಟಾಗಿ ಕನ್ಫರ್ಮೇಶನ್ ತಗೋ. ಕೆಲಸದಲ್ಲಿ ಆಗ್ಲೇ ಕೆಲಸ ಪೆಂಡಿಂಗ್ ಅಲ್ಲಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಪೆಂಡಿಂಗ್ ಇಂಟರ್ವ್ಯೂ ಅಂತ ಎಷ್ಟು 4 ಡೇಸಿಂದ ಅಳಿಸ್ತಾ ಇದ್ದಾರೆ. ಒಂದು ಇಂಟರ್ವ್ಯೂನು ಪಾಸ್ ಆಗಲಿಲ್ಲ ಈ ಹುಡುಗಿ. ಯಾರಾದರೂ ಪ್ಲೀಸ್ ಯಾವುದಾದ್ರೂ ಜಾಬ್ ಇದ್ದರೆ
ಸಜೆಸ್ಟ್ ಮಾಡಿ ಹುಡುಗಿ ಇಲ್ಲ ಸಜೆಸ್ಟ್ ಮಾಡಿ ಆಮೇಲೆ ಡಿ ಎಮ್ ಮಾಡಿ ಯಾಕೆ ಹೇಳು ಬೇಡ ಬೇಡ ಆಮೇಲೆ ಹೇಳ್ತೀನಿ ಎಲ್ಲೋದ್ರೂ ಇದೆ ಇದೆ ನಿಮ್ಮಷ್ಟೇನಿಲ್ಲ ವೇಕೆನ್ಸೀಸ್ ದೇರ್ ನಿಮ್ಗೆ ಒಳ್ಳೇದಾಗ್ತದೆ ನಿನಗೆ ನೀನಲ್ವಾ ಜಾಬ್ ಸರ್ಚ್ ಮಾಡ್ತಾ ಇರೋದು ನೋಡಿದ್ರು ನೋಡಲ್ಲಿ ಸಬ್ವೇಗೆ ಹೋಗ್ಬಿಟ್ಟು ಏನು ಅವಲಕ್ಕಿ ಬವಲಕ್ಕಿ ಹಾಕಲ್ಲ ಅದ್ರ ಮೇಲೆ ತಗೊಳ್ಳೋದು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಣೆ. ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಬೇಗ ನಂಗೊಂದು ಕೋಲ್ಡ್ ಕಾಫಿ. ಹಾಂ ಕೋಲ್ಡ್ ಕಾಫಿ ಮುಚ್ಕೊಂಡು ಇಲ್ಲಪ್ಪ ನಂಗೆ ಬೇಕು ಒಂದು ಬರ್ಗರ್ ಮಾಡಿ ಬಿಲ್ಲಿ ನಿಂದೆ ಇಷ್ಟೇ ತಾನೇ. ನಾಟ್ ಟುಡೇನಾ ಇನ್ನೇನು ಏನಿದು ನಾಟ್ ಟುಡೇ. ನಂಗೆ ಬಿಟ್ಟು ನೀನಪ್ಪೆ ಮಾಡ್ತಿದ್ದಿ. ಪ್ರಮೋಷನ್ ಮಾಡ್ತಾ ಇದ್ದೀವಿ. ಇನ್ನೇ ಎಷ್ಟೊತ್ತು ವೆಯ್ಟ್ ಮಾಡಿಸ್ತಾರೋ ಗೊತ್ತಿಲ್ಲ. ಅಯ್ಯೋ ಅಯ್ಯೋ ಅದೇ ಇಬ್ಬರನ್ನ ನೋಡಿ ಹೆವಿ ಹೊಟ್ಟೆ ಹೊರ್ಕೊತಾವಳೆ. ಯಾಕಂದ್ರೆ ಅವ್ನು ನೋಡು 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 ಒಬ್ಬ ಒಳ್ಳೆ ಬಾಯ್ ಫ್ರೆಂಡ್ ಹುಡುಗಿಗೆ ಚಳಿಯಾಗಿದ್ದು ಅಂತ ಬೇಜಾರು ತೆಗೆದು ಹಾಕಿದ್ದಾನೆ. ಅದಕ್ಕೆ ಒಂಚೂರು ಜೆಲಸ್ ನನಗಂತ ನಿಲ್ವಲ್ಲ ಅಂತ. ಏನು ಮಾಡೋದು, ಯಾರಾದರೂ ಇದ್ರೆ ಡಿ ಎಮ್ ಮಾಡಿ. ಥ್ಯಾಂಕ್ಸ್, ನಾವು ಇಂಟ್ರೆಸ್ಟ್ ಇಲ್ಲ. ಇಲ್ಲ ಇಂಟ್ರೆಸ್ಟೆಡ್ ಬೇಡಪ್ಪ, ಸಿಂಗಲ್ ಲೈಫ್ ಇಸ್ ಬೆಸ್ಟ್. ನಾನು ನಿನ್ನ ಜೊತೆಗೆ ಅವ್ರಿಬ್ರು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಹೊಟ್ಟೆ ಸಿಕ್ಕದೆ ಬ್ಯಾಗ್ ಆರ್ಡರ್ ಮಾಡಿದ ತಕ್ಷಣ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅದಕ್ಕೆ ಬೇರೆ ಹೇಳ್ತಾಳೆ ನಿನಗೆಲ್ಲ ಹಾಕ್ಕೊಡ್ಬೇಕಂತ. ಆರ್ಡರ್ ಮಾಡಿರೋದು ತಿನ್ನಾಗೆ ತಾನೆ. ಇನ್ನು ದೊಡ್ಡದಾಗಿ ಬೈಬಿಟ್ಬಿಟ್ಟು ನೋಡ್ಕೊಳ್ಳಿ ಬರ್ಗರ್ ತಿನ್ಕೊಂಡು. ಹೊಟ್ಟೆ ನೋವು ಬರಲ್ವಾ? ಆಮೇಲೆ ಸಿಗ್ತೀನಿ ಬೈ. ಇಲ್ಲ ಪರವಾಗಿಲ್ಲ. ಇನ್ನೇನಾದರೂ ಬೇಕಾ? ನಾನೇ ಕೊಟ್ಟು ಏನು ಬೇಕು? ಕಾಸು ನಿಂದೆ. ಆಯಿತು. ಇವಾಗೇನು ನೀನು ಕೊಟ್ಟ. ಏಯ್ ಯಾವ ನಾಯಿಗೆ ಬೇಕು ನಿನ್ ಕಡೆ? ಯಾವ ನಾಯಿಗೆ ಬೇಕು ಬಿಸಾಕ್ತೀನಿ ಹೋಗು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನಾನು ನಿನ್ನ ಥರ ಅಲ್ಲ ನೋಡಪ್ಪ, ನಾನು ನಾಯಿ ಕಂಪೇರ್ ಮಾಡಿಬಿಟ್ಲು. ಇಂಥ ಫ್ರೆಂಡು ಯಾವ ನಾಯಿಗೆ ಬೇಕು ಅಂತ ನನ್ನ ನಾಯಿಗೆ ಕೈ ಕಂಪೇರ್ ಮಾಡ್ಕೊಂಡೆ ಕಡೆ ನಿಂದ. ಅಷ್ಟು ಗೊತ್ತಾಗಿಲ್ಲ ಯಾವ ನಾಯಿಗೆ ಬೇಕು ಹಂಗಂದ್ರೆ ನೀನು ನಾಯಿ ಅಂತ ನಾನು ಕೊಟ್ಟಿದ್ದೀನಿ ಅಂತ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಇವಳೆ ನಾಯಿ. ಏಯ್ ಹುಡ್ಗೆಲ್ಲ ನಾವು ನಿಯತ್ತಿನ ನಾಯಿ. ಹೌದು, ಹಂಗಂದ್ರೆ ನಾವು ಬಚ್ಚೋ ನಾಯಿ. ತೋರ್ಸಾ? ಬೇಡ ಬಿಡು. ಅಲ್ಲೇ ಐತೆ. ಅಕ್ಕಂಗೆ ಬ್ಲಾಗ್ ಮಾಡು ಅಂದ್ರೆ ಫ್ರಂಟ್ ಕ್ಯಾಮ್ರಾ ತೆಗಿಸ್ಬಿಟ್ಟು ಬ್ಯಾಕ್ ಕ್ಯಾಮ್ರಾ ಮಾಡ್ತಾ ಇದ್ದೀನಿ ಅಂತ ವಿಡಿಯೋ ಮಾಡ್ತಾವಳೆ ನೋಡಿ. ಟೈಮು ಹತ್ತತ್ರ 4:35 ಆಯಿತು. ಅಕ್ಕ ಪಾರ್ಲರ್ ಕರ್ಕೊಂಡ್ಬಂದಿದ್ದೆ. ಪಾರ್ಲರ್ಗೆ ಹೇರ್ ಕಟ್ ಮಾಡಿಸ್ಬೇಕತ್ತೆ. ಹ್ಞೂ ಅಕ್ಕ ರೆಡಿ. ನಾನ್ ಸತ್ತೋಯ್ತೀನಿ ಕಣಣ್ಣ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ವಿತ್ ತೇಜು ಆಗೋಯ್ತು. ದವಾಯ್ದಾಗಿದ್ಯಾ ಅಕ್ಕ? ನಿಂದೆ ಕಣಕ್ಕ, ಸುಖನಿದ್ದೆ ಮಾಡು. ಒಂದು ಹೆಂಗೋ ಬೆಳಿಗ್ಗೆ ಸ್ಟ್ರೆಸ್ ಆಗಿದೆಯಾ? ಬರ್ಕೊಡು. ಹಾಯ್ ಫ್ರೆಂಡ್, ಬನ್ನಿ ಮನೆಗೆ ವ್ಲಾಗ್ ಮಾಡ್ತಿದ್ದೀನಿ ಕಣೋ. ಬಡವ್ರ ಮನೆಗೆ ಸಾವುಕಾರರು, ಕ್ಲಿಯರೆನ್ಸ್ ಇಲ್ಲ ಬಾ. ಆ್ಯಂಡ್ ಇಷ್ಟು ನನ್ನ ಯೂಟ್ಯೂಬ್ ವ್ಲಾಗ್ ಆಗಿರುತ್ತೆ. ಇಂಟರ್ವ್ಯೂ ವ್ಲಾಗ್ ಹೋಗಿ ವಿತ್ ತೇಜು ಆಯಿತು. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಲವ್ ಯು ಆಲ್.